ಇದು ಕರ್ನಾಟಕ ಅಪ್ಲೈ ಮಾಡಿ ಹೇಳ್ತಾ ಇದ್ದಾರೆ ಅವರು. ಹೊಟ್ಟೆಯ ಪಾಲಿಗಾಗಿ ಕರ್ನಾಟಕದ ಹೆಣ್ಣು ಮಕ್ಕಳು ವೇಶ್ಯರಾಗುತ್ತಿರುವುದನ್ನು ಸತ್ಯದ ವಾದದಲ್ಲಿ ಇವತ್ತಿಗೂ ಅದು ನಮ್ಮ ಸುತ್ತಮುತ್ತ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಎಲ್ಲೋ ಆಗಿರ್ಬೋದು, ಇಲ್ಲೇ ಆಗಿರ್ಬೋದು. ಹೊಟ್ಟೆ ಪಾಡಿಗಾಗಿ ಹೆಣ್ಣು ಮಕ್ಕಳು ವೇಶ್ಯರಾಗುವುದನ್ನು ನೋಡ್ತಾ ಇದ್ದೀವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂಗವಿಕಲರು, ಮುದುಕರು, ರೋಗಿಷ್ಠರು ಭಿಕ್ಷುಕರಾಗುತ್ತಿರುವುದನ್ನು ನಿರ್ನಾಮ ಮಾಡಿದಾಗ ಕರ್ನಾಟಕ ರಾಜ್ಯ ಉದಯವಾಗುತ್ತದೆ ಅಂತ. ಇಲ್ಲಿ ನಿರ್ನಾಮ ಆಗೋಕ್ಕಿವೆಲ್ಲ. ಇಲ್ಲಿ ಬಡತನ, ಭಿಕ್ಷುಕತನ, ಹಸಿವು, ಸಂಕಟ ಅಂದಾಗ ಕರ್ನಾಟಕ ರಾಜ್ಯ ಉದಯ ಆದಂಗೆ ಅಂತ ಮಾತು ಸ್ಪಷ್ಟವಾಗಿ ಮಾತಾಡ್ತಾರೆ. ಹಂಗೆ ಈ ದೇಶ ಉದಯ ಆದಂಗೆ. ಈ ರಾಜ್ಯದ ಸಂದರ್ಭ ಆಗಿರ್ಬೋದು, ನಮ್ಮ ಸ್ವತಂತ್ರ ದಿನದಂದಾಗಿರ್ಬೋದು, ಎಲ್ಲರಿಗೂ ಅಪ್ಲೈ ಆಗುವಂಥದ್ದು. ಅಂದಾಗ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಂಗೆ. ಇಲ್ಲಾಂದ್ರೆ ಅಲ್ಲ. ಬಹಳ ಸತ್ಯ ಸಹಿ ಮಾತಿದು. ಆದ್ರೆ ಇವತ್ತು ಆ ಮಾತುಗಳನ್ನ ಮರೆತು ಬಿಟ್ಟಿವಿ. ನಾವು ಹೆಂಗೆ ಆಚರಿಸ್ತೀವಿ ಅಂದ್ರೆ ಹಬ್ಬ ಬಂದರೆ ಸೂಟಿ ತೊಗೊಳ್ತೀವಿ, ದುಂಬಡೆ ಹಾಕ್ತೀವಿ, ಮತ್ತೇನು ಮಾಡ್ತೀವಿ. ಯಾವ ಗಾಂಧೀಜಿಯವರು ಕುಡಿಬಾರ್ದು ಅಂತೇಳಿ ರೆಸ್ಟ್ರಿಕ್ಷನ್ ಹಾಕಿ ಕುಡಿಬೇಡ್ರಪ್ಪ, ನೀವು ಹಾಳಾಗಿ ಹೋಗ್ತೀರಿ. ರೈತನ ಕೈಯಲ್ಲಿ ಅಧಿಕಾರ ಸಿಗಲಿ, ರೈತಗೆ ಬೆಳೆದ ಬೆಳೆಗೆ ಬೆಲೆ ಸಿಗಲಿ ಅಂತ ಏನು ಚಲ್ಪಡಿಸಿದ್ರು ಗಾಂಧಿಯವರು. ಇವತ್ತಿಗೆ ಅವ್ರ ಮಾತಿಗೆ ಬೆಲೆ ಇಲ್ದಂಗೆ ಆಗಿದೆ. ಆ ದಿಶೆಯಲ್ಲಿ ಹೋರಾಟ ಬೆಳೆ ಅಂತ ನಮ್ಮ ಪ್ರೊಫೆಸರ್ MD ನಂಜುಂಡ ಸಾಗುವ ಸಹಿತ ಇವತ್ತು ಮರೆತು ಹೋಗಿಬಿಟ್ಟಿದ್ದಾರೆ. ಈ ಸಂದರ್ಭ ನೆನಪಿಸ್ಬೇಕಾಗಿದೆ ನಮ್ಗೆ. ಯಾಕಂದ್ರೆ ಕೇವಲ ಒಂದು 3,000 ರೂಪಾಯಿಗಳನ್ನ ಕೇಳ್ತಾ ಇದ್ದಾರೆ ನಮ್ಮ ರೈತರು. ಬೀದಿ ಮೇಲೆ ಹೋರಾಟ ಮಾಡ್ತಾ ಇದ್ದಾರೆ. ಅಷ್ಟೇ ಆಗ್ರಿ, ನೀವು ಲಾಸ್ಟ್ ಇಯರ್ ನೋಡಿದ್ರಿ, ಕಳೆದ 2 ವರ್ಷಗಳಿಂದ ದೆಹಲಿಯ ಬಾರ್ಡರ್ ಮೇಲೆ ನಮ್ಮ ರೈತರು ಯಾವ ರೀತಿಯಾಗಿ ಕುಳಿತು ಹೋರಾಟ ಮಾಡಿ ನಶಿಸಿದ್ರು ಸಹಿತ ಕೇವಲ ಈ 3 ಕಾಲಕಾಲ ಹಿಂದೆ ತೆಗೆದುಕೊಂಡ್ರೆ ಬಿಡ ಮತ್ತೇನು ಮಾಡಲಿಲ್ಲ. ಆದ್ರೆ ಒಂದು ಸಮಾಧಾನ ಏನಪ್ಪ ಅಂತಂದ್ರೆ ಇನ್ನೂವರೆಗೆ ಅದು ಕಾರ್ಯಕಾಲ ಎಸ್ಟಾಬ್ಲಿಷ್ ಆಗಲಿಲ್ಲ. ಕಾರಣ ಏನಪ್ಪ ಅಂತಂದ್ರೆ ಮೋದಿಯವರಿಗೆ